ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಏನದ್ರ ಬಗ್ಗೆ ಅಂದರೆ ನಮ್ಮ ಪಾಪಗೆ ಸಿಕ್ಕಿರೋ ಗಿಫ್ಟ್ಗಳ ಬಗ್ಗೆ. ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದ ಥರ ಪಾಪ ಬರ್ಡೇ ತುಂಬ ಗ್ರ್ಯಾಂಡಾಗೇನು ಸೆಲೆಬ್ರೇಷನ್ ಮಾಡಲಿಲ್ಲ. ಈ ವರ್ಷ ಸಿಂಪಲ್ ಸೆಲೆಬ್ರೇಷನ್ ಮಾಡಿದ್ವಿ. ಆ ಸಿಂಪಲ್ ಸೆಲೆಬ್ರೇಷನ್ಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ನಾನೇ ಮಾಡಿದ್ದು, ತೋರಿಸ್ತೀನಿ. ಬ್ಯಾಕ್ಗ್ರೌಂಡ್ನ ನಾನೇ ಡೆಕೋರೇಷನ್ ಮಾಡಿದ್ದು, ಸಿಂಪಲಾಗಿ ಮಾಡಿದ್ದೆ. ಮೇನ್ ಇದ್ದಿದೆ ಈ ಒಂದನ್ನು ಹಾಕ್ಲೇಬೇಕಂತ. ಇದು ನ್ಯೂ ಬಾರ್ನ್ ಟು 1 ಇಯರ್ದು ಪಿಕ್ಚರ್ ಅವಳದು ಹಾಕೋಣ ಅಂತ ಇಂಟೆನ್ಷನ್ ಇತ್ತು ಮುಂಚೆಯಿಂದನು. ಸೊ ಇದಕ್ಕೋಸ್ಕರ ಇದನ್ನು ಕೂಡ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಸಿಂಪಲಾಗಿ ಮಾಡಿದ್ವಿ. ಸೆಲೆಬ್ರೇಷನ್ ಕೂಡ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಜಾಸ್ತಿ. ಇಲ್ಲಿ ನಮ್ಮ ಏರಿಯಾದಲ್ಲಿರುವಂತಹ ನಮ್ಮ ರಿಲೇಷನ್ ಯಾರು ಇದ್ದಾರೆ ಅವರಷ್ಟೇ ಅಟೆಂಡ್ ಮಾಡಿದರು ಫಂಕ್ಷನ್ನ. ಹಲೋ ಎವ್ರಿವನ್, ಇವತ್ತೇನು ಬ್ಲಾಗ್ ಅಂದರೆ ಪಾಪಗೆ ಏನೇನು ಗಿಫ್ಟ್ ಸಿಕ್ಕಿದೆ ಅಂತ ತೋರಿಸುವಂಥ ಬ್ಲಾಗ್. ಪಾಪಗೆ ತುಂಬ ಜಾಸ್ತಿ ಏನು ಗಿಫ್ಟ್ಗಳು ಸಿಕ್ಕಿಲ್ಲ. ಬಂದಿದ್ದವರಲ್ಲಿ ಏನೇನು ಗಿಫ್ಟ್ ಕೊಟ್ಟರು ಅಂತ ತೋರಿಸುವಂಥ ಬ್ಲಾಗು. ಯಾಕೆ ಮಾಡ್ತಿದ್ದೀನಿ ಅಂದರೆ ನನಗೆ ಸಿಕ್ಕಿರೋ ಅಂಥವು ತುಂಬ ಕ್ಯೂಟ್ ಅನಿಸ್ತು, ಬಟ್ಟೆಗಳಾಗಲಿ ಅದು ಇದು. ಸೊ ತೋರಿಸ್ಬೇಕನ್ನಿಸ್ತು. ಇಷ್ಟ ಆದರೆ ಲೈಕ್. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಗಿಫ್ಟು ಎಲ್ಲಾರ್ದು ಗಿಫ್ಟ್ ತೋರ್ಸೋಕ್ಕಿಂತ ಮುಂಚೆ ನಾವೇನು ಕೊಟ್ವಿ ಅಂತ ತೋರಿಸ್ಬೇಕಲ್ವಾ. ನಾವು ನಮ್ಮ ಪಾಪಗೆ ಏನು ಗಿಫ್ಟ್ ಕೊಟ್ವಿ ಅಂದರೆ ಈ ಒಂದು ಬ್ರೇಸ್ಲೆಟ್ ನಾವು ಕೊಟ್ಟಿದ್ದು, ನಾನು ನನ್ನ ಹಸ್ಬೆಂಡ್ ಸೇರಿ. ಹೇಗಿದೆ ಕಮೆಂಟ್ ಮಾಡಿ. ಇಷ್ಟ ಆದರೆ ನೀವು ಇದೇ ಥರ ಡಿಸೈನ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಗಿಫ್ಟ್ ಏನಂದರೆ ನಮ್ಮ ಯಜಮಾನ್ರವರ ಸಿಸ್ಟರ್ಸ್ ಇಬ್ಬರು ಸೇರಿ ಕೊಡಿಸಿರುವಂಥದ್ದು ಚಿನ್ನದ ಚೈನು. ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆದರೆ ನೀವು ಮಾಡಿಸ್ಕೊಳ್ಳಿ. ಚೆನ್ನಾಗಿದೆಯಲ್ಲ, ಕ್ಯೂಟಾಗಿ. ಇದು ನಮ್ಮ ಯಜಮಾನರ ಸಿಸ್ಟರ್ಸ್ ಇಬ್ಬರು ಸೇರಿ ಕೊಟ್ಟಿರೋವಂಥದ್ದು ಗೋಲ್ಡ್ ಚೈನ್. ಆ್ಯಂಡ್ ನೆಕ್ಸ್ಟ್ ಗಿಫ್ಟ್ ಇದೊಂಥರ ಕ್ಯೂಟ್ ಇದೆ. ಏನಿದೆ ಅಂದರೆ ಈ ಒಂದು ಸರ. ಇದು ಯಾರು ಕೊಟ್ಟರು ಅಂದರೆ ನಮ್ಮ ಹರ್ಷ ಅಂತ, ನಮ್ಮ ಯಜಮಾನ್ರವ್ರ ಅಕ್ಕನ ಮಗ. ಅವ್ನ ಪಾಪ ನಮ್ಮ ಪಾಪಗೋಸ್ಕರ ಪರ್ಚೇಸ್ ಮಾಡಿ ತೊಗೊಂಡು ಬಂದು ಕೊಟ್ಟಿದ್ದಾನೆ. ಕ್ಯೂಟಾಗಿದೆ ಅಲ್ಲ. ಮಕ್ಕಳುಗಳ ಪಾಪ ಚೂಸ್ ಮಾಡ್ಕೊಂಡು ಬಂದಿರೋದೇ ಗ್ರೇಟ್. ನೆಕ್ಸ್ಟ್ ಗಿಫ್ಟ್ ಏನಂದರೆ ಈ ಒಂದು ಜಂಕ. ಇದು ಯಾರು ಕೊಟ್ಟಿದಂದರೆ ನಮ್ಮ ಅಪ್ಪ ಅಮ್ಮ. ಅವರ ಮೊಮ್ಮಗಳಿಗೋಸ್ಕರ ಈ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಈ ಜುಮ್ಕ ಕೊಟ್ಟಿದ್ದಾರೆ. ತುಂಬ ಕ್ಯೂಟಾಗಿದೆ ಅಲ್ಲ. ಬಟ್ ಇದನ್ನ ನಾನು ಹಾಕ್ಕೊಳ್ತೀನಿ, ಯಾಕಂದರೆ ಅವಳಿನ್ನ ಚಿಕ್ಕವಳಿರೋದ್ರಿಂದ ಅವಳ ಕಿವಿಗೆ ಆಗಲ್ಲ. ಅವಳು ದೊಡ್ಡವಳಾದ್ಮೇಲೆ ಕೊಡ್ತೀನಿ, ಅಲ್ಲಿ ತನಕ ನಾನು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಅಲ್ಲ, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು. ಈಗ ಫ್ರಾಕ್ಗಳು ತೋರಿಸ್ತೀನಿ. ತುಂಬ ಕ್ಯೂಟ್ ಫ್ರಾಕ್ ಸಿಕ್ಕಿದೆ ಅವಳಿಗೆ. ಫಸ್ಟ್ ಫ್ರಾಕ್ ನೋಡ್ರಪ್ಪ, ಇದು ಚೆನ್ನಾಗಿದೆ ಅಲ್ಲ. ಈ ಫ್ರಾಕ್ನ ಕೊಟ್ಟಿದ್ದು ನಮ್ಮ ಯಜಮಾನ್ರವರ ಕಸಿನ್. ನೆಕ್ಸ್ಟ್ ಫ್ರಾಕ್, ಈ ಫ್ರಾಕ್ನ ಕೊಟ್ಟಿದ್ದು ಯಾರು ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಇವ್ರು ಈ ಕೊಟ್ಟಿರೋರು ಇನ್ನೂ 2 ಗಿಫ್ಟ್ ಕೊಟ್ಟಿದ್ದಾರೆ, ತೋರಿಸ್ಬಿಡ್ತೀನಿ. ಈ ಒಂದು ಗಣೇಶ ಮೂರ್ತಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ, ಕಾಣಿಸ್ತಿದೆ ಅನ್ಕೋತೀನಿ. ಆ್ಯಂಡ್ ಪ್ಲಸ್ ಬ್ಯಾಂಗಲ್ ಕೊಟ್ಟಿದ್ದಾರೆ. ಈ 3 ಕೊಟ್ಟಿರೋದು ನಮ್ಮ ಯಜಮಾನ್ರವರ ಫ್ರೆಂಡ್ ವೈಫ್ಗಳು. ಈ ಬಟ್ಟೆನ ಬರ್ಡೇ ಮುಂಚೆನೇ ಕೊಟ್ಟಿದ್ರು ಪಾಪಗೋಸ್ಕರ. ಆ್ಯಂಡ್ ಬರ್ಡೇ ದಿನ ಈ 2 ಗಿಫ್ಟ್ನ ಕೊಟ್ಟರು. ಥ್ಯಾಂಕ್ ಯು. ಚೆನ್ನಾಗಿದೆ ಅಲ್ಲ ಫ್ರಾಕ್, ಐ ಲೈಕ್ ಇಟ್. ಆ್ಯಂಡ್ ಲಾಸ್ಟಲ್ಲಿ ಹೇಳಿ ಎಲ್ಲ ತೋರಿಸಾದ್ಮೇಲೆ ನಿಮಗೆ ಅದು ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಈ ಒಂದು ಫ್ರಾಕ್ ತುಂಬಾ ಕ್ಯೂಟಾಗಿದೆ ಅಲ್ಲ. ಲಂಗ ಬ್ಲೌಸ್ ಥರ ಇದೆ, ಬಟ್ ಇದು ಫ್ರಾಕ್ ನನಗೆ ತುಂಬಾ ಇಷ್ಟ ಆಯಿತು. ಪಾಪಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಕಿ ನೋಡಿದೆ. ಈ ಒಂದು ಫ್ರಾಕ್ನ ಕೊಟ್ಟಿರೋದು ಯಾರು ಗೊತ್ತಾ? ನಮ್ಮಪ್ಪ ಅಮ್ಮ. ಚೆನ್ನಾಗಿದೆ ಅಲ್ಲ. ನಿಮ್ಮ ಪಾಪಕ್ಕೆ ಬೇಕಾ? ಕೊಡೋಣ. ನೆಕ್ಸ್ಟ್ ಫ್ರಾಕ್ ಇದು ಚೆನ್ನಾಗಿದೆ ಅಲ್ಲ. ಈ ಫ್ರಾಕ್ ಕೂಡ, ಈ ಫ್ರಾಕ್ನ ಕೊಟ್ಟಿರೋದು ಕೂಡ ನಮ್ಮಪ್ಪ ಅಮ್ಮ. ಅವ್ರ ಮೊಮ್ಮಗಳಂತ ನೋಡಿ 2 ಫ್ರಾಕ್ ಕೊಟ್ಟಿದ್ದಾರೆ, ನನಗೇನು ತಂದು ಕೊಟ್ಟಿಲ್ಲ ಆಯಿತು. ಆ್ಯಂಡ್ ನೆಕ್ಸ್ಟ್ ಫ್ರಾಕ್ ಇದು ನೋಡ್ರಿ, ಚೆನ್ನಾಗಿದೆ ಅಲ್ಲ. ಇದು ಕೂಡ ಚೆನ್ನಾಗಿದೆ. ಈ ಫ್ರಾಕ್ನ ಕೊಟ್ಟಿದ್ದು ಯಾರಂದರೆ ನಮ್ಮ ದೊಡ್ಡಮ್ಮ. ಬಟ್ ಅವ್ರು ಅಟೆಂಡ್ ಮಾಡಿಲ್ಲ, ನಮ್ಮ ಮಮ್ಮಿ ಕೈ ಕೊಟ್ಟು ಕಳಿಸಿದ್ರು. ಥ್ಯಾಂಕ್ ಯು. ಚೆನ್ನಾಗಿದೆ, ನಿಮ್ಗಳಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಫ್ರಾಕ್ ಹೋಗ್ತಿದ್ದೀವಿ. ಇದು ಕಾಲರ್ ಇದೆ. ನನಗೆ ಆ್ಯಕ್ಚುಲಿ ಕಾಲರ್ ಇರೋಂಥ ಬಟ್ಟೆಗಳಂದ್ರೆ ತುಂಬ ಇಷ್ಟ. ನನಗೆ ಜಾಸ್ತಿ ಸಿಗೋದೇ ಇಲ್ಲ ಹುಡುಕಿದ್ರು. ನಾನು ಪಾಪಕ್ಕೆ ಸಿಕ್ಕಿದೆ. ಚೆನ್ನಾಗಿದೆ ಅಲ್ಲ. ಈ ಫ್ರಾಕ್ನ ಕೊಟ್ಟಿರೋದು ಕೂಡ ನಮ್ಮ ದೊಡ್ಡಮ್ಮ.
ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ಫ್ರಾಕ್ನ ತೋರಿಸ್ತಾ ಇದ್ದೀನಿ. ಪಿಂಕಿ ಪಿಂಕಿ ಪಿಂಕಿ. ಇದು ಒಳ್ಳೆ ಹೆಂಗಿದೆ ಅಂದರೆ ಬೊಂಬಾಯಿ ಮಿಠಾಯಿ ಥರ ಇದೆ, ಚೆನ್ನಾಗಿ ಕಾಣಿಸುತ್ತೆ ಪಾಪುಗೆ. ಇದನ್ನ ಕೊಟ್ಟಿದ್ದು ನಮ್ಮ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ ಕಡೆಯಿಂದ ಬಂದಿದೆ. ಚೆನ್ನಾಗಿದೆ ಅಲ್ಲ? ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ನೀಟಾಗಿ ನೋಡಿ. ಚೆನ್ನಾಗಿದೆಲ್ಲ? ನಮ್ಮ ದೊಡ್ಡವ್ರಿಗೆ ಈ ಥರ ಕಲೆಕ್ಷನ್ ಎಲ್ಲ ಸಿಗಲ್ಲ. ಮಕ್ಕಳುಗಳಿಗೆ ನೋಡಿ ಎಷ್ಟು ಚೆನ್ನಾಗಿರೋ ಕ್ಯೂಟಾಗಿರೋ ಸಿಗುತ್ತೆ. ನಾವು ಎಷ್ಟು ಹುಡುಗರು ಏನೂ ಸಿಗಲ್ಲ ನೀಟಾಗಿರೋದು. ಸೊ ಫ್ರಾಕ್ ಕಲೆಕ್ಷನ್ ಇಷ್ಟೇ. ಇನ್ನೇನು ಗಿಫ್ಟ್ ಇದೆ ಅಂದರೆ ಚೆನ್ನಾಗಿದೆ ಅಲ್ಲ? ಈ ಗೆಜ್ಜೆನ ಕೊಟ್ಟಿದ್ದು ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವ್ರ ಅಮ್ಮ ಕೊಟ್ಟಿದ್ದು ಪಾಪ ನಮ್ಮ ಪಾಪಗೋಸ್ಕರ. ಅವ್ರೊಂದು ಫ್ರಾಕ್ ಕೂಡ ಕೊಟ್ಟಿದ್ರು. ಶಿ ಈಸ್ ಏಜ್ಡ್. ಪಾಪ ಅಂದರೆ ತುಂಬಾ ಇಷ್ಟ ಅವರಿಗೆ. ಚೆನ್ನಾಗಿದೆ ಅಲ್ಲ? ಸಿಂಪಲ್ ಆಗಿದ್ರೂ ಚೆನ್ನಾಗಿದೆ. ನನಗೆ ಈ ಕಲರ್ ಅಂದರೆ ತುಂಬಾ ಇಷ್ಟ. ಅವ್ರಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮ್ಗೆ ಬಂದಿರೋ ಗಿಫ್ಟ್ಗಳು ಇಷ್ಟೇ. ಇನ್ನು ಮಿಕ್ಕಿದವ್ರು ಅಟೆಂಡ್ ಮಾಡಿದವರು ಕ್ಯಾಶ್ ಪಾಪ ಕೈಲಿ ಕ್ಯಾಶ್ ಕೊಟ್ಟಿದ್ರು, ಏನಾದರೂ ಕೊಡಿಸ್ಬಿಡಿ ಬಟ್ಟೆ ಏನಾದರೂ ಅಂತ. ಕ್ಯಾಶ್ ಎಷ್ಟು ಕಲೆಕ್ಟ್ ಆಗಿತ್ತು ಅಂತ ತೋರಿಸ್ತೀನಿ ಇವಾಗ. ಓಕೆ, ಟೋಟಲ್ಲು 4800 ರೂಪೀಸ್ ಕಲೆಕ್ಟ್ ಆಗಿದೆ. ಇದನ್ನು ನಾವೇನು ಯೂಸ್ ಮಾಡ್ಕೊಳ್ಳಲ್ಲ. ಪಾಪಗೆ ಏನಾದರೂ ಕೊಡಿಸ್ತೀವಿ, ಇದಕ್ಕೆ ಸ್ವಲ್ಪ ನಾವು ಎಕ್ಸ್ಟ್ರಾ ಅಮೌಂಟ್ ಹಾಕಿಬಿಟ್ಟು ಅವಳಿಗೆ ಏನು ನೆಸೆಸಿಟಿ ಇರುತ್ತೆ ಅಂಥ ವಸ್ತು ಅಥವಾ ಏನಾದರೂ ಸಮಥಿಂಗ್. ಸೊ ಇಷ್ಟು ಪಾಪಕ್ಕೆ ಸಿಕ್ಕಿರುವಂತಹ ಬರ್ಡೇ ಗಿಫ್ಟ್ಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಲ್ಲರೂ ನಮ್ಮ ಒಂದು ಚಿಗುರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಿಗುರನ್ನ ನೀವೆಲ್ಲರೂ ಮರ ಆಗಿ ಬೆಳೆಸಿ, ಅದಕ್ಕೋಸ್ಕರ ನಾನು ಚಿಗುರು ಅಂತ ಇಟ್ಟಿದ್ದೀನಿ ಸ್ಟಾರ್ಟ್ ಮಾಡಿರೋದ್ರಿಂದ. ಸೊ ಈ ನಮ್ಮ ಏನು ವಿಡಿಯೋಸ್ ಇರುತ್ತೆ ಆ ವಿಡಿಯೋಸ್ ಎಲ್ಲ ಡೈಲಿ ನೋಡಿ. ಒಂದಲ್ಲ ಒಂದೊಂದು ಡಿಫ್ರೆಂಟ್ ಟೈಪ್ ಆಫ್ ಕಂಟೆಂಟ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಡು ಸಬ್ಸ್ಕ್ರೈಬ್. ಆ್ಯಂಡ್ ನಮ್ಮ ಪಾಪು ಇವಾಗ ಎದ್ದಿದ್ದಾಳೆ. ಅವಳ ಒಂದು ನೋಡಿ ತೋರಿಸ್ಬಿಡ್ತೀನಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ. ನೋಡಿ ಇವಾಗ ಎದ್ಲು. ಸದ್ಯಕ್ಕೆ ನಾನು ವಿಡಿಯೋ ಮುಗಿಸಿದ್ಮೇಲೆ ಎದ್ದಿದ್ದಾಳೆ, ಇಲ್ಲಾಂದರೆ ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಹಾಯ್ ಮಾಡು ಶುಭಿಕ್ಷಾ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಓಕೆ ಅಷ್ಟೇ.